ಸ್ತೋತ್ರವಾಗಲಿ. ಪ್ರೇಸ್ ದಿ ಲಾರ್ಡ್. ಈ ದಿನದ ವಾಕ್ಯದ ಸಂದೇಶ ಬಂದು ಯಾಕೋಬನ ಪತ್ರಿಕೆ 4ನೇ ಅಧ್ಯಾಯ 17ನೇ ವಚನ. ಹೀಗಿರುವುದರಿಂದ ಒಳ್ಳೆಯದನ್ನು ಮಾಡಬೇಕೆಂದು ತಿಳಿದು ಅದನ್ನು ಮಾಡದೇ ಇರುವವನು ಪಾಪಕ್ಕೆ ಒಳಗಾಗಿದ್ದಾನೆ. ಒಳ್ಳೆಯದಂದ್ರೆ ಯಾವ್ಯಾವುದಂದರೆ ಪ್ರೀತಿ, ಕರುಣೆ, ದಯೆ, ಸಮಾಧಾನ, ಒಬ್ಬರನ್ನೊಬ್ಬರು ಸಂತೈಸುವುದು, ಒಬ್ಬರು ಕಷ್ಟದಲ್ಲಿದ್ದಾಗ ಒಬ್ಬರು ಸಹಾಯ ಮಾಡುವುದು. ಯೇಸು ಸ್ವಾಮಿ ಹೇಗೆ ಎಲ್ಲವನ್ನು ಒಳ್ಳೆದ ರೀತಿಯಾಗಿ ಮಾಡಿಕೊಂಡು ಬಂದರು ಅದೇ ರೀತಿಯಾಗಿ ನಾವು ಸಹ ಒಳ್ಳೆಯದನ್ನು ಮಾಡುವರಾಗಿರಬೇಕು. ಮಾಡದೇ ಇರುವವರು ಪಾಪಕ್ಕೆ ಒಳಗಾಗಿರುತ್ತಾರೆ. ಆದ ಕಾರಣ ನಾವು ಒಬ್ಬರೊಬ್ಬರು ಪ್ರೀತಿ ಕರುಣೆಯಿಂದಾಗಿ ಮಾಡಿಕೊಳ್ಳೋರಾಗಿರಬೇಕು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಅಪ್ಪ ಸ್ತೋತ್ರ ದೇವರೇ, ಕರ್ತನೆ ನಿಮ್ಗೆ ಸ್ತೋತ್ರನಪ್ಪ ದೇವಾ, ನಿಮ್ಗೆ ಸ್ತೋತ್ರ ದೇವರೇ. ಅಪ್ಪ ಕೊಟ್ಟಂತ ವಾಕ್ಯಗಳಿಗಾಗಿ ಸ್ತೋತ್ರ ಸ್ವಾಮಿ. ಅಪ್ಪ ಕರ್ತನೆ ಬಲಪಡಿಸು ದೇವ. ಕೇಳುವರೆಲ್ಲರ ಮೇಲೆ ನಿನ್ನ ಕೃಪೆ, ನಿನ್ನ ಹಸ್ತವಿರಲೆಂದು ಪರಿಶುದ್ಧಾದ ನಾಮದಲ್ಲಿ ಬೇಡಿದಂತ